ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ತುಂಬ ದಿನದಿಂದ ಸ್ಟ್ರಗಲ್ ಮಾಡ್ತಿರೋಂಥ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಜೊತೆಗೆ ಯಾವೆಲ್ಲ ಷೇರುಗಳಿಗೆ ಈ ರಿಪೋರ್ಟ್ ಪಾಸಿಟಿವ್ ನ್ಯೂಸ್ ತಂದಿದೆ, ಯಾವೆಲ್ಲ ಷೇರುಗಳಿಗೆ ನೆಗೆಟಿವ್ ನ್ಯೂಸ್ ತಂದಿದೆ, ಎರಡನ್ನು ಕೂಡ ತಿಳ್ಕೊಳ್ಳೋಣ. ಜೊತೆಗೆ ರಿಪೋರ್ಟನ್ನು ತಂದಿರೋರು ಯಾರು ಅದನ್ನು ಕೂಡ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೆ, ಈ ರಿಪೋರ್ಟನ್ನು ತಂದಿರೋದು ಮೊರ್ಗನ್ ಸ್ಟ್ಯಾನ್ಲಿ ಅವರು. ನಿಮಗೆ ಗೊತ್ತಿದೆ ಮೊರ್ಗನ್ ಸ್ಟ್ಯಾನ್ಲಿ ಅವ್ರ ಬಗ್ಗೆ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಒಂದು ರಿಸರ್ಚ್ ಫರ್ಮ್. ಇವರು ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಅನ್ನ ಕೊಡ್ತಾ ಇರ್ತಾರೆ. ಕೆಲವಕ್ಕೆ ಬೈ ರೇಟಿಂಗ್ ಕೊಡ್ತಾರೆ, ಕೆಲವಕ್ಕೆ ಸೆಲ್ ರೇಟಿಂಗ್ ಕೊಡ್ತಾರೆ, ಕೆಲವಕ್ಕೆ ಓಲ್ಡ್ ರೇಟಿಂಗ್ ಅನ್ನು ಕೊಡ್ತಿರ್ತಾರೆ. ಇವರು ಈಗ IT ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ತಂದಿದ್ದಾರೆ. ಇದರಲ್ಲಿ ಎಸ್ಪೆಷಲಿ 7 ಸ್ಟಾಕ್ಗಳನ್ನ ಇವರು ಮೆನ್ಷನ್ ಮಾಡಿದ್ದಾರೆ. ಕೆಲವಕ್ಕೆ ಓವರ್ ವೆಯ್ಟ್ ಕೊಟ್ಟಿದ್ದಾರೆ, ಕೆಲವು ಸ್ಟಾಕ್ಗಳಿಗೆ ಅಂಡರ್ ವೆಯ್ಟ್ ಕೊಟ್ಟಿದ್ದಾರೆ, ಕೆಲವುಗಳಿಗೆ ಈಕ್ವಲ್ ವೆಯ್ಟ್ ಕೊಟ್ಟಿದ್ದಾರೆ. ಇದೆಲ್ಲನೂ ಕೂಡ ನಾವು ತಿಳ್ಕೊಳ್ಳೋಣ. ಹಾಗೆ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ, ಯಾರೋ ಬೈ ರೇಟಿಂಗ್ ಅನ್ನ ಕೊಟ್ಟರು ಅಂತ ನಾವು ಬೈ ಮಾಡಬಾರ್ದು, ಹಾಗೆ ಯಾರೋ ಸೆಲ್ ರೇಟಿಂಗ್ ಅನ್ನ ಕೊಟ್ಟರು ಅಂತ ನಾವು ಸೆಲ್ ಮಾಡಬಾರ್ದು ಅಂತ. ಹಾಗೆ ಅದೇ ಸಮಯದಲ್ಲಿ ಇನ್ನೂ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾ ಇರ್ತೀನಿ. ಅವರು ಯಾಕೆ ಬೈ ರೇಟಿಂಗ್ ಅನ್ನು ಕೊಟ್ಟರು, ಯಾಕೆ ಸೆಲ್ ರೇಟಿಂಗ್ ಅನ್ನು ಕೊಟ್ಟರು, ಇದರ ಹಿಂದಿನ ಕಾರಣವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಆ ರಿಪೋರ್ಟ್ ಅಲ್ಲಿ ಏನಾದರೂ ಪಾಸಿಟಿವ್ಸ್ ಇದೆಯಾ ಅಥವಾ ನೆಗೆಟಿವ್ಸ್ ಇದೆಯಾ ಇದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸೊ ಇದನ್ನ ತಿಳ್ಕೊಂಡ ನಂತರ ನಾವು ನಮ್ಮ ಓನ್ ಅನಾಲಿಸಿಸ್ ಮೇಲೆ ನಾವು ಡಿಸೈಡ್ ಮಾಡಬೇಕು ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬಾರ್ದು, ಅಥವಾ ಯಾವುಗಳನ್ನ ಹೋಲ್ಡ್ ಮಾಡಬೇಕು, ಯಾವುಗಳನ್ನ ಸೆಲ್ ಮಾಡಬೇಕು ಅಂತ. ಹಾಗೆ ಈ ತರದ ರಿಪೋರ್ಟ್ಗಳನ್ನು ನೋಡಿ ಖಂಡಿತ ಯಾವ ಸ್ಟಾಕ್ಗಳನ್ನು ಸೆಲ್ ಮಾಡಬಾರ್ದು, ಇನ್ ಕೇಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಆದ್ರೆ. ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಳ್ಳೆ ಸ್ಟಾಕ್ಗಳನ್ನ ಹೋಲ್ಡ್ ಮಾಡಬೇಕು. ಸ್ವಲ್ಪ ದಿನ ಆ ಸ್ಟಾಕ್ಗಳು ಸ್ಟ್ರಗಲ್ ಮಾಡಬಹುದು, ಸ್ವಲ್ಪ ಇರಿಟೇಷನ್ ಕೂಡ ಕ್ರಿಯೇಟ್ ಮಾಡಬಹುದು. ಸ್ಟಿಲ್ ಅಂತ ಸ್ಟಾಕ್ಗಳನ್ನ ಹೋಲ್ಡ್ ಮಾಡಬೇಕು. ಸೊ ನಮಗೆ ಒಳ್ಳೆ ರಿಟರ್ನ್ಸ್ ಇವತ್ತಲ್ಲ ನಾಳೆ ಸಿಗುತ್ತೆ. ಸೊ ಇಲ್ಲಿ ನಾವು ಯಾವ ಸ್ಟಾಕ್ಗಳ ಬಗ್ಗೆ ಇವರು ಮಾತುಗಳನ್ನ ಆಡಿದ್ದಾರೆ, ಎಲ್ಲಿ ಪಾಸಿಟಿವ್ಸ್ ಇದೆ, ಎಲ್ಲಿ ನೆಗೆಟಿವ್ಸ್ ಇದೆ ಅದನ್ನ ತಿಳ್ಕೊಳ್ಳೋಣ. ಸೊ ನೆಗೆಟಿವ್ಸ್ ಇನ್ ದ ಸೆನ್ಸ್ ಯಾವ ಸ್ಟಾಕ್ಗಳಿಗೆ ಇವರು ಅಂಡರ್ ವೇಟ್ ರೇಟಿಂಗ್ ಕೊಟ್ಟಿದ್ದಾರೆ, ಸೊ ಅದನ್ನ ತಿಳ್ಕೊಳ್ಳೋಣ ಅಷ್ಟೇ. ಸ್ಟಾಕ್ಗಳಲ್ಲೇ ನೆಗೆಟಿವ್ ಇಲ್ಲ, ಬಟ್ ಆಸ್ ಆಫ್ ನಾವು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತಿದ್ದೇವೆ ಅಷ್ಟೇ. ಸೊ ಬನ್ನಿ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ. ಅದರ ನಂತರ ಇವರ ರಿಪೋರ್ಟ್ ಅಲ್ಲಿ ಕವರ್ ಮಾಡಿರುವಂತಹ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳೋಣ. ಗೆಳೆಯರೆ, ಮೊದಲಿಗೆ TCS ನಮ್ಮ IT ಸೆಕ್ಟರ್ ನ ದಿಗ್ಗಜ, ಜೊತೆಗೆ ಥ್ರೂ ಔಟ್ ದ ಗ್ಲೋಬ್ IT ಸೆಕ್ಟರ್ ಅಲ್ಲಿ ನಂಬರ್ 2 ಸ್ಟಾಕ್. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ನಂಬರ್ 2 ಸ್ಟಾಕ್, ಹಾಗೆ ಗ್ಲೋಬಲ್ IT ಕಂಪನೀಸ್ ಅಲ್ಲಿ ನಂಬರ್ 2 ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ಸೊ ಮೊದಲಿಗೆ ಅಕ್ಸೆಂಚರ್ ಬರುತ್ತೆ, ಎರಡನೇದಾಗಿ TCS ಬರುತ್ತೆ IT ಕಂಪನಿಗಳಲ್ಲಿ. ಇದ್ರ ಬಗ್ಗೆ ಓವರ್ ವೆಯ್ಟ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. 4600 ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಈ ಸ್ಟಾಕ್ಗೆ ಮೊರ್ಗನ್ ಸ್ಟ್ಯಾನ್ಲಿ ಅವರು. ಸೊ ಒಳ್ಳೆ ಸ್ಟಾಕ್, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. 4600 ಹೋಯ್ತು ಅಂದ ತಕ್ಷಣ ಸೆಲ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳಿಗೆ ಏನ್ ಲಿಮಿಟ್ ಇಲ್ಲ. 4600 ಆಗುತ್ತೆ, 5600 ಆಗುತ್ತೆ, 6000 ಆಗುತ್ತೆ, ಇನ್ ಕೇಸ್ ಕಾರ್ಪೊರೇಟ್ ಆಕ್ಷನ್ ಆಗದೆ ಇದೆ. ಕಂಟಿನ್ಯೂಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಸ್ಟಾಕ್ಗಳು. ಇದು ಅಂತ ಒಂದು ಕಂಪನಿಗಳಲ್ಲಿ ಒಂದು. ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 21% ಪಾಸಿಟಿವ್ ಇದೆ, 5 years ಅಲ್ಲಿ 100% ಪಾಸಿಟಿವ್ ಇದೆ. ಜೊತೆಗೆ 2021 ಅಕ್ಟೋಬರ್ ಇಂದ ನೋಡಬಹುದು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆಲ್ಮೋಸ್ಟ್ 2.5 ವರ್ಷ. ಸೊ ಈಗ ಸ್ವಲ್ಪ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬರ್ತಾ ಇದೆ. ಇಂತಹ ಸಮಯದಲ್ಲಿ ಅವರು ಕೂಡ ಓವರ್ ವೇಟ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಸ್ಟಾಕ್ ಇನ್ಫೋಸಿಸ್. ಇವತ್ತು ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. IT ಸೆಕ್ಟರ್ ಅಲ್ಲಿ ನಂಬರ್ 2 ಸ್ಟಾಕ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ 6.69 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದಕ್ಕೂ ಕೂಡ ಓವರ್ ವೇಟ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. 1820 ಈ ಕಂಪನಿಯ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಮೊರ್ಗನ್ ಸ್ಟ್ಯಾನ್ಲಿ ಅವರು. ಇದರ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ 8% ಪಾಸಿಟಿವ್ ಇದೆ, 5 years ಅಲ್ಲಿ 126% ಇದೆ. ಸೊ ಈಗಲೂ ಕೂಡ 22 ಜನವರಿ ಹೈ ಅನ್ನ ಬೀಟ್ ಮಾಡಿಲ್ಲ ಆಫ್ಟರ್ 2 years ಕೂಡ. 2 ವರ್ಷದ ನಂತರ ಕೂಡ ಇನ್ನು ಬೀಟ್ ಮಾಡಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ IT ಸೆಕ್ಟರ್ ಯಾಕೆ ಸ್ಟ್ರಗಲ್ ಮಾಡ್ತಿದೆ ಅಂತ. ಸೊ ಯುರೋಪ್ ಅಂಡ್ ಅಮೆರಿಕಾದಲ್ಲಿ ಸ್ಲೋ ಡೌನ್ ಇದೆ. ಇವುಗಳ ಮೆಜಾರಿಟಿ ರೆವಿನ್ಯೂ ಬರೋದೇ ಯುರೋಪ್ ಅಂಡ್ ಅಮೆರಿಕಾದಿಂದ. ಸೊ ಹಾಗಾಗಿ ಈ ಸ್ಟಾಕ್ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಸೈಯೆಂಟ್, ಒಂದು ಮಿಡ್ ಸೈಜ್ಡ್ ಕಂಪನಿ, 21,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದಕ್ಕೂ ಕೂಡ ಓವರ್ ವೇಟ್ ಅನ್ನ ಕೊಟ್ಟಿದ್ದಾರೆ, 2450 ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1 year ಅಲ್ಲಿ 100% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಡಿಸೆಂಬರ್ ಇಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಈ ಸ್ಟಾಕ್ ಅಲ್ಲೂ ಕೂಡ. ಹಾಗೆ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 192%, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿದೆ. ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ HCL ಟೆಕ್. ಸೊ ಇದು ಕೂಡ ನೋಡಬಹುದು 4.43 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸೊ ಇದಕ್ಕೆ ಆಲ್ಮೋಸ್ಟ್ ಈಕ್ವಲ್ ವೆಯ್ಟ್ ಕೊಟ್ಟಿದ್ದಾರೆ. ಅಂದ್ರೆ 1700 ಅದು 1750 ಟಾರ್ಗೆಟ್ ಅನ್ನ ಕೊಟ್ಟು ಈಕ್ವಲ್ ವೆಯ್ಟ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಳ್ಳೆ ಕಂಪನಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. 1 year ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ 46% ಪಾಸಿಟಿವ್ ಇದೆ, 5 years ಅಲ್ಲಿ 224%. 2021 ಇದು ಕೂಡ ಸ್ವಲ್ಪ ಡೌನ್ ಆಗಿತ್ತು, ಅದರ ನಂತರ ಒಳ್ಳೆ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ಸ್ಟಾಕ್.
ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ. HCL ಟೆಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಕಂಪನಿ ಬಗ್ಗೆ ಆಗ್ಬೋದು, ಈ IT ಸೆಕ್ಟರ್ ನ ಬಗ್ಗೆ ಆಗ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಅವರು ಶೇರ್ ಮಾಡಿದ್ರು. ಯಾಕೆ ಈ ಸ್ಟಾಕ್ ಗಳಿಗೆ ಕೆಲವಕ್ಕೆ ಓವರ್ ವೇಟ್ ಕೊಡ್ತಿದ್ದಾರೆ, ಕೆಲವಕ್ಕೆ ಅಂಡರ್ ವೇಟ್ ಕೊಡ್ತಿದ್ದಾರೆ ಅನ್ನೋದನ್ನ ಅದನ್ನ ನಾವು ಕೊನೆಯಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಆಗಿ ಬರೋದಾದ್ರೆ ಕೋಫೋರ್ಜ್ ಅಲ್ಲಿ ನೋಡಬಹುದು ಇವತ್ತು ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 38,600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದಕ್ಕೂ ಕೂಡ ಓವರ್ ವೇಟ್ ಕೊಟ್ಟಿದ್ದಾರೆ. 7,450 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. 6,250 ಟ್ರೇಡ್ ಆಗ್ತಿದೆ. 7,450 ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 46% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 376% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಸೊ 5 ಇಯರ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಇದು ಕೂಡ 2021ರಿಂದ ನೋಡಬಹುದು 44% ಡೌನ್ ಆಗಿದೆ. ಸೊ ಅದನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ. ಇದೇ ಆಗೋದು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಹೋಲ್ಡ್ ಮಾಡೋದು ಚಾಲೆಂಜಿಂಗ್ ಆಗಿರುತ್ತೆ. ಸೊ ಯಾರು ಹೋಲ್ಡ್ ಮಾಡ್ತಾರೋ ಆ ಚಾಲೆಂಜಿಂಗ್ ಸಿಚುಯೇಷನ್ ಅಲ್ಲಿ ಸೊ ಅವರು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೋಫೋರ್ಜ್ ಅಂದ್ಕೊಳ್ಬಹುದು. ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ವಿಪ್ರೋ ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 2.5 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದಕ್ಕೆ ಅಂಡರ್ ವೇಟ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. 475 ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ದಾರೆ ಈ ಕಂಪನಿ. ಅಂದ್ರೆ ಅಂಡರ್ ಪರ್ಫಾರ್ಮ್ ಮಾಡಬಹುದು ಅಂತ ನಾನು ಮೊದಲಿಗೆ ಹೇಳಿದೆ. ಅದನ್ನ ನೋಡಿ ಡಿಸಿಷನ್ ತಗೊಳ್ಳೋದಲ್ಲ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿರೋರು ಆರಾಮಾಗಿ ಹೋಲ್ಡ್ ಮಾಡಬಹುದು. ಇವ್ರು ಹೇಳ್ತಿರೋದು ಈಗ ಕರೆಂಟ್ ಸಿಚುಯೇಷನ್ ಸ್ವಲ್ಪ ಸ್ಟ್ರಗಲ್ ಮಾಡಬಹುದು ಅಷ್ಟೇ. ಯಾಕಂದ್ರೆ ಲಾಸ್ಟ್ 1.5-2 ವರ್ಷದಿಂದನೂ ಕೂಡ ಸ್ಟ್ರಗಲ್ ಮಾಡ್ತೇವೆ IT ಸೆಕ್ಟರ್. ಅದೇ ರೀತಿ ಪರ್ಫಾರ್ಮೆನ್ಸ್ ಸ್ವಲ್ಪ ದಿನ ಕಂಟಿನ್ಯೂ ಆಗಬಹುದು ಅಷ್ಟೇ. 1 ಇಯರ್ ಅಲ್ಲಿ 31% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ ನೋಡಬಹುದು 99%. ಹಾಗೆ ಹೈ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ 28% ಡೌನ್ ಇದೆ. ಸೊ ಹಾಗೆ ಲೋನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ 50% ಡೌನ್ ಆಗಿದ್ದಂತಹ ಸ್ಟಾಕ್. ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಎಷ್ಟು ಪ್ರಮಾಣದ ಡೌನ್ ಆಗಿತ್ತು ನೋಡಬಹುದು. ಈಗ ಸ್ವಲ್ಪ ರಿಕವರಿಯನ್ನು ಕೂಡ ಮಾಡಿದೆ. ಇವತ್ತೆಲ್ಲ ನಾಳೆ ಪೂರ್ತಿ ರಿಕವರಿ ಕೂಡ ಆಗುತ್ತೆ. ತಾಳ್ಮೆ ಇರಬೇಕು ಅಷ್ಟೇ. ಈಗ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ, ಸ್ಲೋ ಆಗಿ ಮೂವ್ ಆಗುವಂತಹ ಕಂಪನಿ. ಸೊ ಅದನ್ನ ತಿಳ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ನೆಕ್ಸ್ಟ್ LTI Mindtree ಇವತ್ತು 1% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ಆಕ್ಚುಲಿ ಈಕ್ವಲ್ ವೇಟ್ ಅನ್ನು ಕೊಟ್ಟಿದ್ದಾರೆ. ಬಟ್ 5,700 ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಈಗ 5,100 ಅಲ್ಲಿ ಟ್ರೇಡ್ ಆಗ್ತಿದೆ. 5,700 ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು 1.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಅಲ್ಲಿ ಅರೌಂಡ್ 6 to 7% ಪಾಸಿಟಿವ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕಡಿಮೆ ಕಂಡು ಬರುತ್ತೆ. ಯಾಕಂದ್ರೆ ಮರ್ಜರ್ ನಂತರ ಚಾರ್ಟ್ ಬದಲಾಗಿದೆ. ಸೊ LTI Mindtree ಕೂಡ ಒಳ್ಳೆ ಕಂಪನಿ. L&T ಗ್ರೂಪ್ ನ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸೊ ನಾವು ಮೊರ್ಗನ್ ಸ್ಟ್ಯಾನ್ಲಿ ಅವರ ರಿಪೋರ್ಟ್ ಗೆ ಬಂದ್ರೆ ನೋಡಬಹುದು TCS to Wipro, ವೈ ಮೊರ್ಗನ್ ಸ್ಟ್ಯಾನ್ಲಿ ರೈಸ್ ಟಾರ್ಗೆಟ್ ಪ್ರೈಸ್ ಫಾರ್ IT ಸ್ಟಾಕ್ಸ್. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಪಾಯಿಂಟ್ಸ್ ಅನ್ನ ನಾವು ನೋಡ್ಕೊಂಡು ಹೋಗೋಣ. ಹಾಗೆ ನಾನು ಈಗ ಹೇಳಿದೆ ಓವರ್ ವೇಟ್, ಈಕ್ವಲ್ ವೇಟ್ ಅಂತ. ಅದು ಇಲ್ಲಿದೆ, ಬೇಕಾದ್ರೆ ನೋಡಬಹುದು. ಓಲ್ಡ್ ಟಾರ್ಗೆಟ್ ಏನಿತ್ತು, ನ್ಯೂ ಟಾರ್ಗೆಟ್ ಏನಿದೆ ಅನ್ನೋದು ಇಲ್ಲಿ ಮೆನ್ಷನ್ ಆಗಿದೆ, ನೋಡ್ಕೊಳ್ಬಹುದು. ಅಂದ್ರೆ ಇಲ್ಲಿ ಕಡಿಮೆ ಇದ್ದು ಇಲ್ಲಿ ಜಾಸ್ತಿ ಇರೋಕೆ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿದ್ರು. ಇಲ್ಲಿ ಜಾಸ್ತಿ ಇದ್ದು ಇಲ್ಲಿ ಕಡಿಮೆ ಇರೋಕೆ ಕಡಿಮೆ ಮಾಡಿದ್ದಾರೆ ಟಾರ್ಗೆಟ್ ಅನ್ನು. ಸೊ ಮುಂಚೆ ನೋಡಬಹುದು LTI Mindtree ಗೆ 6,100 ಇತ್ತು ಟಾರ್ಗೆಟ್. ಈಗ ಅದನ್ನ ರೆಡ್ಯೂಸ್ ಮಾಡಿದ್ದಾರೆ 5,700. ಹಾಗೆ ಇವರು ಕೊಟ್ಟಿರುವಂತ ರೀಸನ್ಸ್ ಅನ್ನ ನಾವು ಇಲ್ಲಿ ನೋಡಬಹುದು. ವೈ ಮೊರ್ಗನ್ ಸ್ಟ್ಯಾನ್ಲಿ ಇಸ್ ಪಾಸಿಟಿವ್ ಆನ್ IT ಸರ್ವಿಸಸ್. ಇದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್. ಯಾಕಂದ್ರೆ IT ಸೆಕ್ಟರ್ ಬಗ್ಗೆ ನಮಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಇವುಗಳನ್ನ ನೋಡಿದ್ರೆ ಅಥವಾ ಓದ್ಕೊಂಡ್ರೆ. ಸೊ ಗ್ಲೋಬಲ್ ಮ್ಯಾಕ್ರೋ ಸೆಟಪ್ ಲುಕ್ಸ್ ಗುಡ್ ವಿತ್ US GDP ಸೀಯಿಂಗ್ ಅಪ್ಗ್ರೇಡ್ಸ್ ವಿತ್ ಕಾರ್ಪೊರೇಟ್ ಅರ್ನಿಂಗ್ಸ್ ಇನ್ ದ US ಟು ಹೋಲ್ಡಿಂಗ್ ಅಪ್ ವೆಲ್. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ US GDP ನಲ್ಲಿ ಪಾಸಿಟಿವ್ಸ್ ಕಂಡು ಬರ್ತಿದೆ. ಸಾಕಷ್ಟು ಎಕನಾಮಿಸ್ಟ್ ಅಪ್ಗ್ರೇಡ್ ಕೂಡ ಮಾಡ್ತಿದ್ದಾರೆ ಟಾರ್ಗೆಟ್ ಗಳನ್ನ. ಹಾಗಾಗಿ ಒಳ್ಳೆ ರಿವೈವಲ್ ಅಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ IT ಸೆಕ್ಟರ್ ಮೇಲೆ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗೆ ರೆವೆನ್ಯೂ ಗ್ರೋತ್ ಬಗ್ಗೆ ಕೂಡ ನೋಡಬಹುದು. Across India and global IT services companies is bottoming out in December 23, March 24 quarters. So ಅಂದ್ರೆ ಆಲ್ಮೋಸ್ಟ್ ರೆವೆನ್ಯೂ ವೈಸ್ ಬಾಟಮ್ ಆಗಿದಾವೆ. ಅಲ್ಲಿಂದ ಬೌನ್ಸ್ ಬ್ಯಾಕ್ ಅನ್ನ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇವರು ಇಟ್ಕೊಂಡಿದ್ದಾರೆ. ಸೊ ಅದು ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ರು. ಸೊ ಹಾಗೆ ಹೈಪರ್ ಸ್ಕೇಲರ್ಸ್ ರೆವೆನ್ಯೂ ಗ್ರೋತ್ ಹ್ಯಾಸ್ ಆಲ್ರೆಡಿ ಬಾಟಮ್. ಸೊ ಅಗೇನ್ ಇನ್ನೊಂದು ಪಾಯಿಂಟ್ ವಿತ್ ಎನ್ ಎಕ್ಸ್ಪೆಕ್ಟೆಡ್ ಇಂಪ್ರೂವ್ಮೆಂಟ್ ಇನ್ ಗ್ರೋತ್ ಟ್ರಜೆಕ್ಟರಿ ಸಪೋರ್ಟೆಡ್ ಬೈ ಪಾಸಿಟಿವ್ ಮ್ಯಾನೇಜ್ಮೆಂಟ್ ಕಮೆಂಟ್ರಿಗಳನ್ನ ನೋಡಿದ ನಂತರ ಇದು ಬಾಟಮ್ ಆಗಿದೆ. ಒಳ್ಳೆ ರಿವೈವಲ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ಕೊಂಡಿದ್ದಾರೆ. ಹಾಗೆ ಇತ್ತೀಚೆಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಇದನ್ನ ಇಲ್ಲಿ ನೋಡಬಹುದು. ಇನ್ವೆಸ್ಟರ್ಸ್ ಪೊಸಿಷನಿಂಗ್ ಇಸ್ ಸ್ಟಿಲ್ ಅಂಡರ್ ವೈಟ್, ಆಲ್ದೋ ದಟ್ ಪೊಸಿಷನಿಂಗ್ ಬೈ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಈಸ್ ಒನ್ ಆಫ್ ದ ಲೋಯೆಸ್ಟ್ ಫಾರ್ ದ ಸೆಕ್ಟರ್. ಇತ್ತೀಚಿನ ದಿನಗಳಲ್ಲಿ IT ಸೆಕ್ಟರ್ ಗೆ ಇನ್ವೆಸ್ಟ್ ಮಾಡಿರೋದು DIS ಅಲ್ಲಿ ಕಡಿಮೆ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ ಸೆಕ್ಟರ್ ಗೆ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಯಾಕೆಂತಂದ್ರೆ ಬಯರ್ಸ್ ಇಲ್ಲ ಅಂತಂದ್ರೆ ಅಬ್ವಿಯಸ್ಲಿ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡ್ತವೆ. ಸೊ ಹಾಗಾಗಿ ಅವರು ಅಂಡರ್ ವೇಟ್ ಕೊಟ್ಟಿದ್ದಾರೆ. ಈಗ ರೈಟ್ ಟೈಮ್ ಅನ್ನೋದು ಅವರ ಅನಿಸಿಕೆ. ಹಾಗೆ ವ್ಯಾಲ್ಯೂಯೇಷನ್ ಬಗ್ಗೆ ಕೂಡ ಕೆಲವು ಮಾತುಗಳನ್ನ ಹೇಳಿದ್ದಾರೆ ನೋಡಬಹುದು. ವ್ಯಾಲ್ಯೂಯೇಷನ್ಸ್ ಆರ್ ನಾಟ್ ಚೀಪ್. ಅಂದ್ರೆ ಈಗಲೂ ಕೂಡ ವ್ಯಾಲ್ಯೂಯೇಷನ್ಸ್ ಏನು ಕಡಿಮೆ ಇಲ್ಲ. ಆದ್ರೆ ಡ್ಯೂರಿಂಗ್ an upcycle stock prices tend to overshoot average multiples. ಅಂದ್ರೆ ಅಪ್ಸೈಕಲ್ ಒನ್ಸ್ ಶುರುವಾಯಿತು ಅಂತಂದ್ರೆ ನಾವು ಅಂದುಕೊಂಡಿದ್ದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ವ್ಯಾಲ್ಯೂಯೇಷನ್ಸ್ ಈಗ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಕನ್ಸಿಡರ್ ಮಾಡ್ಲಿಕ್ಕೆ ಒಳ್ಳೆ ಟೈಮ್ ಅನ್ನೋದು ಇವರ ಅಭಿಪ್ರಾಯ ಈ ಪಾಯಿಂಟ್ ಅಲ್ಲಿ. ಹಾಗೆ ಇನ್ನು ಕೆಲವು ಪಾಯಿಂಟ್ಸ್ ಅನ್ನ ಅವರಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಕೊಳ್ಬಹುದು. ಹಾಗೆ ಮೊನ್ನೆ ತಾನೇ ನಾವು ನೋಡಿದ್ವಿ, ನಿನ್ನೆ ವಿಡಿಯೋದಲ್ಲಿ ಅನ್ಸುತ್ತೆ ನಾನು ಕವರ್ ಮಾಡಿದ್ದೆ
TCS ಅಂಡ್ HCL ಟೆಕ್ ಅನ್ನ CLSA ಅವರು ಡೌನ್ ಗ್ರೇಡ್ ಮಾಡಿದ್ರು, ಸೆಲ್ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಸೊ ಅದಿಲ್ಲೇ ಇದೆ ನೋಡಬಹುದು. ಆದ್ರೆ ಇವರು TCS ಅನ್ನ ಓವರ್ ವೈಟ್ ಟಾರ್ಗೆಟ್ ಕೊಟ್ಟಿದ್ದಾರೆ, ಜಾಸ್ತಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೇ ಆಗೋದು, ಒಬ್ರು ಬೈ ಒಬ್ರು ಸೆಲ್, ಇನ್ನೊಬ್ರು ಹೋಲ್ಡ್. ಸೊ ಈ ರೀತಿ ಇರುತ್ತೆ. ಹಾಗಾಗಿ ನಾವು ಅವರು ಹೇಳುವಂತ ಮಾತ್ ಮೇಲೆ ಡಿಸಿಷನ್ ತಗೊಳ್ಳೋದಿಲ್ಲ, ಬಟ್ ಅವರು ಹೇಳುವಂತ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅವುಗಳನ್ನ ನೋಡಬೇಕು. ಸೊ ನಮ್ಗೆ ಇಲ್ಲಿ ಪಾಸಿಟಿವ್ಸ್ ಕಂಡು ಬರುತ್ತೆ. ನಾವು ಜಸ್ಟ್ ಇಲ್ಲಿ 6-7 ಶೇರುಗಳನ್ನ ಕವರ್ ಮಾಡಿದ್ದೀನಿ, ಆದ್ರೆ ಇವರು ಕವರ್ ಮಾಡುವಂತ ಈ ಪಾಯಿಂಟ್ಸ್ ಏನಿದೆ ಇನ್ನು 16 ಶೇರುಗಳಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಅದು ನಾವು ತಿಳ್ಕೊಳ್ಬೇಕಾಗಿರೋದು. ಬರೀ ಈ ಶೇರುಗಳಿಗೆ ಮಾತ್ರ ಸೀಮಿತ ಅಲ್ಲ ಇದು. ನಾವು ಬಿಟ್ವೀನ್ ದ ಲೈನ್ಸ್ ಓದೋದನ್ನ ತಿಳ್ಕೊಳ್ಬೇಕು. ಓವರ್ ಆಲ್ IT ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಂಪನಿಗಳ ಬಿಸ್ನೆಸ್, ಎಸ್ಪೆಷಲಿ IT ಸೆಕ್ಟರ್ ಅಲ್ಲಿ US ಇಂದ ಜಾಸ್ತಿ ರೆವಿನ್ಯೂ ಬರುತ್ತೋ ಅಂತಹ ಕಡೆ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಕಾರ್ಡಿಂಗ್ ಟು ದಿಸ್ ರಿಪೋರ್ಟ್. ಅದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಮಾರ್ಕೆಟ್ ತುಂಬಾ ಈಸಿ ಆಗ್ಬಿಡುತ್ತೆ. ಜಸ್ಟ್ ಇವರು 5-6 ಶೇರುಗಳನ್ನ ಕವರ್ ಮಾಡಿದ್ರು, ಅದರಲ್ಲಿ ಬೈ ಸೆಲ್ ಅಥವಾ ಓವರ್ ವೈಟ್ ಅಂಡರ್ ವೈಟ್ ಟಾರ್ಗೆಟ್ ಕೊಟ್ರು ಅಂತ ಅಷ್ಟಕ್ಕೆ ಸೀಮಿತ ಆಗೋದಲ್ಲ. ಸೊ ಬೇರೆ ಸ್ಟಾಕ್ ಗಳನ್ನು ಕೂಡ ನಾವು ಸ್ಟಡಿ ಮಾಡಬೇಕು. ಇನ್ನು ಸಾಕಷ್ಟು ಸ್ಟಾಕ್ ಗಳಿದಾವೆ. LTTS, ಎಂಫೋಸಿಸ್, ಟೆಕ್ ಮಹೀಂದ್ರ, ಬಿರ್ಲಾ ಸಾಫ್ಟ್, ಸೊನಾಟಾ ಸಾಫ್ಟ್ವೇರ್, ಈ ರೀತಿ ಸಾಕಷ್ಟು IT ಕಂಪನಿಗಳಿದಾವೆ. ಸೊ ಅಲ್ಲೂ ಕೂಡ ನಮಗೆ ಸ್ಟಡಿ ಮಾಡ್ಲಿಕ್ಕೆ ಈ ಪಾಯಿಂಟ್ಸ್ ಹೆಲ್ಪ್ ಮಾಡ್ತವೆ. ಇವನ್ ಹ್ಯಾಪಿಯೆಸ್ಟ್ ಮೈಂಡ್ಸ್ ಇದೆ. ಸೊ ನಾವು ಅದನ್ನ ನೋಡ್ಬೇಕಾಗಿರೋದು. ಸೊ ಬಿಟ್ವೀನ್ ದ ಲೈನ್ಸ್ ಇಂಥ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಇವ್ರು ಹೇಳಿದ್ದಾರೆ ಟಾರ್ಗೆಟ್ ಅಚೀವ್ ಆಗ್ಬಿಡುತ್ತೆ ಅಂತ ಅಲ್ಲ, ಯಾಕಂದ್ರೆ ಇವರು ಕೂಡ ಸಾಕಷ್ಟು ಸಲ ಫೇಲ್ ಆಗಿದ್ದಾರೆ. ಆದ್ರೆ ನಾವು ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ನಾವು ಅದನ್ನ ಮಾಡ್ಬೇಕಾಗಿರೋದು. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಒಳ್ಳೆ ಸ್ಟಾಕ್ ಅಲ್ವಾ, TCS ಒಳ್ಳೆ ಸ್ಟಾಕ್ ಅಲ್ವಾ. ಸೊ ಬೈ ಮಾಡಿದ್ರ ಹೋಲ್ಡ್ ಮಾಡಬೇಕು. HCL ಟೆಕ್ ಅಷ್ಟೇ. ಸೊ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರೆ ಇವತ್ತಲ್ಲ ನಾಳೆ ಅಲ್ಲೂ ಕೂಡ ಒಳ್ಳೆ ರಿಕವರಿ ಬರುತ್ತೆ. ಸೊ ಆಗ ನಮ್ಗೆ ಲಾಭ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಡೌನ್ ಆದಾಗ ಪರ್ಚೇಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಲಾಭ. ಬಟ್ ಪೇಷನ್ಸ್ ಜಾಸ್ತಿ ಇರಬೇಕು ಸದ್ಯದ ಮಟ್ಟಿಗೆ. ಒನ್ಸ್ ರೇಟ್ಸ್ ಕಟ್ ಶುರುವಾಯಿತು ಅಂತಂದ್ರೆ ಆಗ ಈ ಸ್ಟಾಕ್ಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೋಡೋಣ ಯಾವಾಗ ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಅನ್ನ ಶುರು ಮಾಡುತ್ತೆ ಅಂತ. ಜೂನ್ ಇಂದ ಎಕ್ಸ್ಪೆಕ್ಟೇಷನ್ ಇದೆ, ಬಟ್ ನೋಡೋಣ. ಈಗಾಗಲೇ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಕೆಲವು ಸ್ಟಾಕ್ ಗಳಲ್ಲಿ, ಎಲ್ಲ ಸ್ಟಾಕ್ ಗಳಲ್ಲಿ ಬಂದಿಲ್ಲದೆ ಇರಬಹುದು, ಕೆಲವು ಸ್ಟಾಕ್ ಗಳಲ್ಲಂತೂ ಬಂದಿದೆ. ಇನ್ ಕೇಸ್ ನಾವು 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 19% ಈಗಾಗಲೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಇವನ್ TCS ಕೂಡ ಕೊಟ್ಟಿದೆ. ಹಾಗೆ ನಾವು ಇನ್ಫೋಸಿಸ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲೂ ಕೂಡ ಅರೌಂಡ್ 10% ಪಾಸಿಟಿವ್ ಇದೆ. ಇದು ಕಂಟಿನ್ಯೂ ಆಗ್ಬೋದು ಅಥವಾ ಇನ್ನೂ ಸ್ವಲ್ಪ ದಿನ ಅಂಡರ್ ಪರ್ಫಾರ್ಮ್ ಮಾಡಬಹುದು. ಬಟ್ ಒಳ್ಳೆ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಇಲ್ಲ ಬೇಡ ಅಂತಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.